ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕಾಕ್ರೋಚ್ ಜನತಾ ಪಾರ್ಟಿಗೆ ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಕಾಣಿಸ್ತಾ ಇರೋದೇನು ಸಿಕ್ಕಾಕೊಂಡಿದೆ. ದೆಹಲಿಯ ಜಂತರ್ ಮಂತರಲ್ಲಿ ಇವರು ಈ ಗೂಂಡಾಗಿರಿ ಎಲ್ಲ ಮಾಡಿ ಗೆದ್ದು ಕೂಡಲೇ ಇನ್ನು ನಾವು ಆಡಿದ್ದೆ ಆಟಪ್ಪ ಅಂತ ಅಂದುಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಈ ಜಿರಳೆಗಳೀಗ ಎಲ್ಲೆಲ್ಲ ಹೋಗ್ತಾ ಇದ್ದಾವೋ ಅಲ್ಲೆಲ್ಲ ಜನ ಇದು ಕಾಯಿಲೆನ ತರುತ್ತಪ್ಪ ಅಂತ ಅಲ್ಲಲ್ಲೇ ಹೊಸಕ್ಕಿ ಹಾಕ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಹೇಳಬೇಕು ಅಂತಂದರೆ ಕಾಕ್ರೋಚ್ ಪಾರ್ಟಿಯ ಮಂದಿ ಈಗ ಎಲ್ಲೆಲ್ಲ ಹೋಗ್ತಾ ಇದ್ದಾರೋ ಅಲ್ಲೆಲ್ಲವೂ ಕೂಡ ಸರಿಯಾಗಿ ಪೆಟ್ಟು ತಿಂದು ಅಲ್ಲಿಂದ ಓಡೋಡಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವಿಡಿಯೋವನ್ನು ಹಾಕ್ತೀನಿ, ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. ರಾಜಸ್ಥಾನದಿಂದ ಈ ವಿಡಿಯೋ ಬಂದಿರುವಂಥದ್ದು. ನಿಮಗೆ ಗೊತ್ತು, CJP ಈಗ ಸ್ಕೂಲ್ ಟೀ ಕರೋ ಅನ್ನುವಂಥ ಒಂದು ಅಭಿಯಾನವನ್ನು ಆರಂಭ ಮಾಡಿರುವಂಥದ್ದು. ಅದರ ಭಾಗವಾಗಿ ರಾಜಸ್ಥಾನ ರಾಂಪುರ ವ್ಯಾಪ್ತಿಯ ಕಾನ್ವರ್ಪುರದಲ್ಲಿರುವಂಥ ಸರ್ಕಾರಿ ಶಾಲೆ, ಅಂದರೆ ಅಲ್ಲಿ ಒಂದಷ್ಟು ವರ್ಷಗಳಿಂದ ಆ ಶಾಲೆ ದನದ ಕೊಟ್ಟಿಗೆಯಲ್ಲಿ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿ ಇವರ ಈ CJP ಟೀಮ್ ಅದನ್ನು ಪರಿಶೀಲನೆ ಮಾಡೋ ಸಲುವಾಗಿ ಅಲ್ಲಿಗೆ ಭೇಟಿ ಕೊಡೋದಕ್ಕೆ ಅಂತ ಹೋಗ್ತಾರೆ. ಆದರೆ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಅಶುತೋಷ್ ರಾಂಕ ಟೀಮ್ ಆ ಗ್ರಾಮದ ಒಳಗೆ ಕಾಲಿಡ್ತಾ ಇದ್ದ ಹಾಗೆ ಗ್ರಾಮಸ್ಥರು ಅವರನ್ನ ಸಂಪೂರ್ಣವಾಗಿ ತಡೆದು ಏನು ಮಾಡಿದ್ರು ಅನ್ನುವಂಥದ್ದನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಇಲ್ಲಿ ಗ್ರಾಮಸ್ಥರ ವಾದ ಏನು ಅಂತಂದರೆ, ನಮ್ಮ ಮಕ್ಕಳು ಎಲ್ಲೇ ಓದಿದ್ರು ನಮಗೆ ಅದರಿಂದ ಏನು ತೊಂದರೆ ಇಲ್ಲ, ನಮಗೆ ಹೊರಗಿನವರು ಬಂದು ರಾಜಕೀಯ ಮಾಡೋದು ಇಷ್ಟ ಇಲ್ಲ, ನಮಗೆ ಅದರ ಅವಶ್ಯಕತೆ ಇಲ್ಲ. ಇನ್ನು ಶಾಲೆಯ ಅಭಿವೃದ್ಧಿಗೆ ಈಗಾಗಲೇ 12 ಲಕ್ಷ ರೂಪಾಯಿ ಅನುಮೋದನೆ ಕೂಡ ಆಗಿದೆ. ಸೊ ಈ ಜಿರಳೆ ನಾಟಕ ನಮ್ಮ ಹತ್ರ ಎಲ್ಲ ಬೇಡ ಅಂತ ಹೇಳಿ ಕಿರುಚಾಡಿ ಕೂಗಾಡಿ ನಿಮ್ಮ ಕೊಳಕು ರಾಜಕೀಯ ನಮ್ಮ ಹತ್ರ ತಂದ್ರೆ ಏನಾಗುತ್ತೆ ಅನ್ನೋದನ್ನ ಸರಿಯಾಗಿ ತೋರಿಸಿ ಸರಿಯಾಗಿ ಬಾರಿಸಿ ಕಳಿಸಿದ್ದಾರೆ. ಆ ದೃಶ್ಯಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನೋಡ್ಕೊಂಡು ಬನ್ನಿ. ವೀಕ್ಷಕರ, ಒಂದು ಕಡೆ ಅಭಿಜಿತ್ ದೀಪ್ಕೆಯ ನಾಟಕ, ಆತನ ಮುಖವಾಡ ಮಹಾರಾಷ್ಟ್ರದ ಶಾಲೆಗಳಲ್ಲಿ ಬಯಲಾಗ್ತಾ ಇದ್ರೆ, ಮತ್ತೊಂದು ಕಡೆ ಅಶುತೋಷ್ ರಾಂಕ ರಾಜಸ್ಥಾನದಲ್ಲಿ ಈ ರೀತಿ ಸಿಕ್ಕಾಕೊಂಡು ಪರದಾಡ್ತಾ ಇದ್ದಾನೆ. ಅಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಸಾಮಾನ್ಯ ಜನರು ಇವರ ನಾಟಕ ಏನನ್ನುವಂಥದ್ದು ಗೊತ್ತಾಗಿ ಇವರ ವಿರುದ್ಧ ಸಂಪೂರ್ಣವಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಜನರ ನೇರ ಆರೋಪ ಏನು ಅಂತಂದ್ರೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯವರು ಸ್ಕೂಲ್ ಟೀಕ್ ಕರೋ ಅನ್ನುವಂತಹ ಕಾರ್ಯಕ್ರಮದ ಹೆಸರಲ್ಲಿ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇದೆಯಾ, ಶಾಲೆಯ ಪರಿಸ್ಥಿತಿ ಹೇಗಿದೆ, ಇದನ್ನ ನೋಡೋ ಬದಲು ಇಲ್ಲಿ ಬಂದು ತಮ್ಮ ರಾಜಕೀಯ ಅಜೆಂಡಾವನ್ನ ಹುಟ್ಟು ಹಾಕೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಅಲ್ಲಿನ ಜನರ ಆರೋಪ. ಅದಕ್ಕೆ ಅಲ್ಲಲ್ಲೇ ಸರಿಯಾಗಿ ಬಾರಿಸಿ ಕಳಿಸ್ತಾ ಇದ್ದಾರೆ. ಹಾಗಂತವರ ಆ ಬಾರಿಸಿ ಕಳಿಸುವಂಥ ಒಂದು ವರ್ತನೆಯನ್ನು ನಾನೇನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಬಟ್ ಜನರಲ್ಲಿರುವಂಥ ಆಕ್ರೋಶವನ್ನು ನಾನು ಹೇಳ್ತಾ ಇರುವಂಥದ್ದು. ಈಗ ತನ್ನ ಟೀಮ್ ಮೇಲೆ ಆಗಿರುವಂಥ ಹಲ್ಲೆಯ ವಿಚಾರವಾಗಿ ಅಶುತೋಷ್ ರಾಂಕ ಕೆರಳಿ ಆರೋಪ ಎಲ್ಲ ಮಾಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ, ಇವತ್ತು ಇಡೀ ದೇಶ BJP ಗೂಂಡಾಗಿಯನ್ನ ಲೈವ್ ಆಗಿ ನೋಡ್ಬಿಟ್ಟಿದೆ. ಪೊಲೀಸರಿಗೆ ಮೊದಲೇ ಅಲ್ಲಿ ಕಲ್ಲು ತೂರಾಟ ನಡೀತಾ ಇದೆ ಅನ್ನೋದು ಗೊತ್ತಿತ್ತು, ಆದರೂ ಕೂಡ ಪೊಲೀಸರು ಕೈ ಎತ್ತು ಬಿಟ್ರು. ನಾವೇನು ಮಾಡೋದಕ್ಕಾಗಲ್ಲ, ಇದು ನಿಮ್ಮ ವಿಚಾರ ಅಂತ ಹೇಳ್ಬಿಟ್ರು. ನಮಗೊತ್ತು ಇದೆಲ್ಲವೂ ಕೂಡ ಮದನ್ ದಿಲ್ಲಾವರ್ ಅವರ ಮಾತಿನ ಮೇರೆಗೆ ನಡೆದಿರುವಂಥದ್ದು. ಸೊ ಈ ಮದನ್ ದಿಲ್ಲಾವರ್ ಯಾರು ಅಂತಂದ್ರೆ ಅವರಲ್ಲಿನ ಶಿಕ್ಷಣ ಮಂತ್ರಿ, ಅದಕ್ಕೆ ಆತ ಅವರನ್ನ ಉಲ್ಲೇಖ ಮಾಡಿರುವಂಥದ್ದು. ಓಕೆ, ಇನ್ನು ಆರೋಪ ಮಾಡ್ತಾ ಅಂತ ಹೇಳ್ತಾನೆ, ನಮ್ಮ ವಾಲಂಟಿಯರ್ಗಳ ಕೈಯೆಲ್ಲ ಮುರಿದು ಬಿಟ್ಟಿದ್ದಾರೆ, ಅವರು ಅದ್ಯಾವುದ್ರಲ್ಲೋ ಕಲ್ಲುಗಳನ್ನೆಲ್ಲ ತುಂಬಿಕೊಂಡು ಕೂತಿದ್ರು, ನಮ್ಮ ವಾಹನದ ಗಾಜುಗಳನ್ನೆಲ್ಲ ಒಡೆದು ಬಿಟ್ಟಿದ್ದಾರೆ, ನೀವು ನೋಡಬಹುದು ಕಲ್ಲು ತೂರಾಟ ಎಲ್ಲ ನಡೆದು ಬಿಟ್ಟಿದೆ, ನಮ್ಮ ಟೀಮ್ನ ಹೆಣ್ಣು ಮಕ್ಕಳ ಮೇಲೆಲ್ಲ ಕಲ್ಲು ತೂರಾಟವನ್ನು ಮಾಡಿದ್ದಾರೆ, ಅವರು ಗೂಂಡಾಗಿರಿ ಎಲ್ಲ ಮಾಡಿ ನಮ್ಮ ಕಾರ್ಯಕರ್ತರ ಫೋನ್ಗಳನ್ನು ಒಡೆದು ಬಿಟ್ಟಿದ್ದಾರೆ. ಇವೆಲ್ಲವೂ ಸಂಪೂರ್ಣವಾಗಿ ಪ್ರೀ ಪ್ಲ್ಯಾಂಡ್ ಆಗಿತ್ತು. ಇದು ಮದನ್ ದಿಲ್ಲಾವರ್ ಅವರ ಮಾತಿನ ಮೇರೆಗೆ ನಡೆದಿರುವಂಥದ್ದು. ಅಂದ್ರೆ ಈತನ ಪ್ರಕಾರ ಏನು ಹಲ್ಲೆ ನಡೀತೋ ಅವೆಲ್ಲವೂ ಕೂಡ BJP ಅವರೇ ಮಾಡಿಸಿರೋದು, BJP ಇಂದಾನೆ ಆಗಿರೋದು. ಆತನ ಆರೋಪ ಅಲ್ಲಿಗೆ ಮುಗಿಯೋದಿಲ್ಲ, ಧಮಕಿ ಬೇರೆ ಹಾಕ್ತಾನೆ. 48 ಗಂಟೆಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾನೆ. ಯಾಕೆ? ಈ ಎಲ್ಲ ಗೂಂಡಾಗಳನ್ನು ನೀವು ಬಂಧಿಸಬೇಕು, ನೀವು ಆದೇಶವನ್ನ ಹಿಂಪಡಿಬೇಕು, ಇಲ್ಲ ಅಂತಂದ್ರೆ ಈಗ ನಡೀತಾ ಇರುವಂತ ಈ ಆಂದೋಲನ
ಶಿಕ್ಷಣ ವಿಚಾರದಿಂದ ಮುಂದೆ ಹೋಗಿ ಮದನ್ ದಿಲ್ಲವರ್ ಅವರ ವಿರುದ್ಧ ನಡೆಯುತ್ತೆ. ಅದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ? ಬಾಯ್ ಬಿಟ್ಟು ಹೇಳಬೇಕಾ? ಇದೆಲ್ಲ ಒಂದು ಸ್ಟಾರ್ಟ್ ಕೊಡೋದಷ್ಟೇ. ಇವರ ಉದ್ದೇಶ ಏನು? ಮೊನ್ನೆ ಹಾಗೆ ಜಂತರ ಮಂತ್ರ ನಡೀತಲ್ವಾ, ಸೇಮ್ ಆಸ್ತಿ ಪಾಸ್ತಿ ನಷ್ಟ ಮಾಡೋದು, BJP ವಿರುದ್ಧ, ಮೋದಿಜಿಯವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಬೈಯೋದು, ಇದೇ ಇವ್ರ ಮೇನ್ ಅಜೆಂಡಾ. ಅದೇ ಇರಲಿ. ಅದು ಹೇಳ್ತಾನೆ 48 ಗಂಟೆಗಳ ಸಮಯ ಇದೆ. ನಿಮ್ಮ ಗೂಂಡಾಗಿರಿಗೆ ನಾವು ಹೆದರೋರಲ್ಲ, ನಿಮಗೆ ನಾಚಿಕೆ ಆಗಬೇಕು ಅಂತ ಆಕ್ರೋಶ ಎಲ್ಲ ಹೊರ ಹಾಕ್ತಾನೆ. ವೀಕ್ಷಕರಲ್ಲಿ ಗಮನಿಸಬೇಕಾದಂಥ ವಿಚಾರ ನೋಡಿ, ಯಾವಾಗೆಲ್ಲ ಏನು ಈ ಗಲಾಟೆ ಆಗುತ್ತೋ, ಯಾವಾಗೆಲ್ಲ ಇವರನ್ನು ಓಡಿಸಲಾಗುತ್ತೋ, ಯಾವಾಗೆಲ್ಲ ಇವರ ಮೇಲೆ ಹಲ್ಲೆ ಆಗುತ್ತೋ, ಯಾವಾಗೆಲ್ಲ ಇವರನ್ನು ಶಾಲೆ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ವೋ, ಯಾವಾಗೆಲ್ಲ ಇವರಿಗೆ ಹಿನ್ನಡೆ ಆಗುತ್ತೋ, ಅವಾಗೆಲ್ಲವೂ ಕೂಡ ಈ ಅಶುತೋಷ್ ರಾಂಕ್ ಆಗಿರ್ಬೋದು ಅಥವಾ ಅಭಿಜಿತ್ ದೀಪ್ಕೆ ಆಗಿರ್ಬೋದು ಅಥವಾ ಈ CJP ನೇರವಾಗಿ ಒಂದು ಕನ್ಕ್ಲೂಷನ್ಗೆ ಬಂದು ಬಿಡತ್ತೆ. ಏನು? ಇದು BJP ಮಾಡಿಸಿದ್ದು, ಇದು ಮೋದಿಜಿ ಮಾಡಿಸಿದ್ದು, ಇದಕ್ಕೆಲ್ಲ ಅವರೇ ಕಾರಣ. ಏನೇ ಸಮಸ್ಯೆ ಆಗಲಿ ಒಂದೇ ಉತ್ತರ, ಒಂದೇ ಕನ್ಕ್ಲೂಷನ್, BJP ಅಷ್ಟೇ ಅಷ್ಟೇ. ಬಟ್ ಇಲ್ಲಿ ನಾವು ಕೇಳಬೇಕಾಗಿರುವಂಥ ಪ್ರಶ್ನೆ, ಅಲ್ಲಿ ಅಶುತೋಷ್ ರಾಂಕ ಡೈರೆಕ್ಟ್ ಆಗಿ ಹಲ್ಲೆ ಮಾಡಿದಂಥವ್ರು BJP ಅವರು ಅಂತ ಹೇಳ್ತಾ ಇದ್ದಾನಲ್ವಾ, ಹಾಗಾದ್ರೆ ಆತನ ಬಳಿ ಗ್ರಾಮಸ್ಥರು BJP ಕಾರ್ಯಕರ್ತರೆ ಅನ್ನೋದಕ್ಕೆ ಯಾವುದಾದ್ರೂ ಪುರಾವೆಗಳು ಇದೆಯಾ? ಏನಾದರೂ ಸಾಕ್ಷಿ ಇದೆಯಾ? ಅವರ ಹೆಸರುಗಳು ಇವೆಯಾ? ಅವರ ಪಕ್ಷದವರೇ ಅನ್ನೋದಕ್ಕೆ ಏನಾದರೂ ಗುರುತು ಇದೆಯಾ? ವಿಡಿಯೋ ಸಾಕ್ಷ್ಯಗಳು ಇದೆಯಾ? ಅಥವಾ ಪೊಲೀಸರಿಗೆ ಈ ಬಗ್ಗೆ ಯಾವುದಾದ್ರೂ ದೂರನ್ನು ಕೊಟ್ಟಿದ್ದಾರಾ? ನೆಕ್ಸ್ಟ್, ಅಶುತೋಷ್ ರಾಂಕ ಆ ಗ್ರಾಮಕ್ಕೆ ಪ್ರವೇಶ ಮಾಡೋ ಮೊದಲು ಅನುಮತಿಯನ್ನ ಪಡೆದಿದ್ರಾ? ಶಾಲೆ ಅಥವಾ ಆ ಗ್ರಾಮಕ್ಕೆ ತೆರಳೋ ಮೊದಲು ಸ್ಥಳೀಯ ಆಡಳಿತದಿಂದ, ಶಾಲಾ ಅಧಿಕಾರಿಗಳಿಂದ ಅಥವಾ ಪೊಲೀಸರಿಂದ ಅನುಮತಿಯನ್ನ ಪಡ್ಕೊಂಡಿದ್ರ ಅಥವಾ ಬೇಕಾಬಿಟ್ಟಿ ನುಗ್ಗಿದ್ದ ಅಂತ? ನೆಕ್ಸ್ಟ್, ಯಾವುದೇ ಪರ್ಮಿಷನ್ ಕೂಡ ಇಲ್ಲದೆ ಅಲ್ಲಿಗೆ ಹೋಗಿ ಸಮಸ್ಯೆಯನ್ನ ಮಾಡೋದು ಅಲ್ಲದೆ ಸರ್ಕಾರ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವಾಗ ಮಾಡಬೇಕು ಇದನ್ನ ನಿರ್ಧಾರ ಮಾಡೋದಕ್ಕೆ ಅಥವಾ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಡೋದಕ್ಕೆ ಅಶುತೋಷ್ ರಾಂಕ ಅಂಡ್ ಟೀಮ್ ಅಥವಾ CJP ಯಾರು? ಹೆಂಗೆ ಡೆಡ್ಲೈನ್ ಎಲ್ಲ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ? ಮತ್ತೊಂದು ಪ್ರಮುಖ ಪ್ರಶ್ನೆ, CJP BJP ಆಡಳಿತ ಇರುವಂತಹ ರಾಜ್ಯಗಳಲ್ಲೇ ಹೆಚ್ಚಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ? ಯಾಕೆ ನಿಮಗೆ ಸ್ಕೂಲ್ಗಳು BJP ಇರೋ ರಾಜ್ಯಗಳಲ್ಲಿ ಮಾತ್ರ ಕಾಣಿಸ್ತಾ ಇದೆ? ಇಂಡಿ ಅಲಯನ್ಸ್ ಆಡಳಿತದ ರಾಜ್ಯಗಳು ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆ ನಮ್ಮ ಕರ್ನಾಟಕಕ್ಕೆ ಬನ್ನಿ, ಖರ್ಗೆ ಅವರ ತವರು ಕಲಬುರಗಿಯಲ್ಲಿ ಇತ್ತೀಚೆಗೆ ಶಾಲಾ ಚಾವಣಿ ಬಿದ್ದು ಮಕ್ಕಳಿಗೆ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ. ನೀವು ಜಸ್ಟ್ ಕಲಬುರಗಿಗೆ ಬಂದರೆ ಸಾಕು, ಇಲ್ಲಿ ನಿಮಗೆ ಹೊಡೆಯೋರು ಬಡಿಯೋರು ಯಾರಿಲ್ಲ. ನಿಮ್ಮದೇ ಫೇವರ್ ಇರುವಂಥ ರಾಜ್ಯ. ದಯವಿಟ್ಟು ಒಂದು ಬಾರಿ ಇಲ್ಲಿಗೂ ಬನ್ನಿ ಅಲ್ಲ. ಇಲ್ಲಿಗೂ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿ ಸ್ಕೂಲ್ ಟೀಕರು ಅಂತ. ಆಗುತ್ತಾ CJP ಆ್ಯಂಡ್ ಗ್ಯಾಂಗಿಗೆ? ಮತ್ತೆ ಯೂಶೂರ್ ಮಾಡ್ತೀನಿ, ಇಲ್ಲಿ ನೀವು ಬಂದರೆ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯ, ಯಾರು ಏನು ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಬಿಡೋದು ಇಲ್ಲ. ಹಾಗಾಗಿ ದಯವಿಟ್ಟು ಬನ್ನಿ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ನೋಡಬೇಕು ನೀವು. ಸ್ಕೂಲ್ ಟೀಕರ್ ಅನ್ನುವಂಥ ಅಭಿಯಾನ ನಿಜವಾಗ್ಲೂ ಶಾಲೆಗಳ ಸಮಸ್ಯೆ ಬಗೆಹರಿಸುವಂಥ ಉದ್ದೇಶದಿಂದಾನೇ ಆಗಿದ್ದಿದ್ರೆ BJP ಆಡಳಿತದ ರಾಜ್ಯಗಳಲ್ಲಿ ಈ ಪ್ರತಿಭಟನೆಗಳು ಯಾಕೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು? ಹಾಗಾದ್ರೆ ಇದು ನಿಜವಾಗ್ಲೂ ಶಿಕ್ಷಣದ ಸಮಸ್ಯೆ ಹೋರಾಟನ ಅಥವಾ ಇದರ ಹಿಂದೆ ರಾಜಕೀಯ ಉದ್ದೇಶ ಅಡಗಿದೆಯಾ? ಈ ಜೆನ್ಸಿ ಹೆಸರಲ್ಲಿ ಇವರೆಲ್ಲ ಆಡ್ತಾ ಇರುವಂತಹ ನಾಟಕಕ್ಕೆ ರಂಗಣ್ಣನವರು ಬಹಳ ಅದ್ಭುತವಾಗಿ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ನಕಲಿ ಔಷಧ ಬಹಳ ದೊಡ್ಡ ಸಮಸ್ಯೆ ಈಗ ಇರುವಂಥದ್ದು. ಆ ವಿಚಾರವಾಗಿ ಮಾತಾಡ್ತಾ ಈ ಜೆನ್ಸಿ CJP ಇವರಿಗೆ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ದಯವಿಟ್ಟು ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. ಸರ್ಕಾರಗಳು ಮಾಡೋ ತಪ್ಪುಗಳ ವಿರುದ್ಧ ಮಾತ್ರ ಹೋರಾಡಬೇಕಾ ಜನ್ಜಿ? ಸರ್ಕಾರಗಳು ಮಾಡಬೇಕಾದ ತಪ್ಪುಗಳು ಅವ್ರ ತಪ್ಪಿಗೆ ಮಾತ್ರ ಹೋರಾಡಬೇಕಾ?
ಏನು ನಿಮ್ಮದು ಪೊಲಿಟಿಕಲ್ ಆಟಗಳ ಹಂಗಾರೆ? ಇದಲ್ವಾ ಹೋರಾಟಕ್ಕೆ? ಯುವಕರು ಎದ್ದೇಳಬೇಕಾಗಿದ್ದು ಇದೇ ವಿಚಾರ ತಾನೇ? ಹೌದು. ಇದಲ್ವಾ? ಬರೀ ಸರ್ಕಾರ, ಪೊಲಿಟಿಷಿಯನ್ಸು, ನಿಮ್ಮದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಯಾವನೋ 2 ಲೀಡರ್ ಆಗೋಕ್ಕೆ, ನಾಳೆ ಇನ್ನೇನೋ ಆಗಲಿಕ್ಕೆ ಅದು ಐಡಿಯಾ ಅದು? ಅದ್ಯಾಕೆ ಅಲ್ಲಿ ಮಾತ್ರ ಫೈಟು? ಇದು ನಾಳೆ ಅದೇ ಜಂಜಿ ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಅಜ್ಜ, ಅವ್ರ ಅಜ್ಜಿ, ಅವ್ರ ತಾತ, ಅವ್ರ ಮುತ್ತಾತನ ಉಳಿಸ್ಕೊಳಕ್ಕಾದ್ರೂ ಇದಕ್ಕೂ ಬೇಕಲ್ಲಪ್ಪ. ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು. ಅಲ್ಲ, ಇದಕ್ಕೂ ಫೈಟ್ ಮಾಡ್ಬೋದಲ್ಲ? ಫೈಟ್ ಮಾಡಲೇಬೇಕು. ಏನೋ ಓಕೆ. ಎಸ್, ಈ ಪ್ರಶ್ನೆಗಳಿಗೆ CJP ಆ್ಯಂಡ್ ಗ್ಯಾಂಗ್ ಇವರಿಗೆ ಸ್ಪಷ್ಟ ಉತ್ತರ ಕೊಡೋದಕ್ಕಾಗತ್ತಾ? ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರಿ. ಇರಲಿ ವೀಕ್ಷಕರು, ಇನ್ನು ರಾಂಪುರ, ತಮರ್ಪುರ ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಶಾಲೆಗೆ CJP ಕಾರ್ಯಕರ್ತರು ಆ ಶಾಲೆಯ ಪರಿಸ್ಥಿತಿಯನ್ನು ನೋಡೋದಕ್ಕೆ ಹೋದಾಗ ಎಲ್ಲ ಕಡೆ ಗಲಾಟೆನೆ. ಗ್ರಾಮಸ್ಥರವರನ್ನು ನೋಡ್ತಾ ಇದ್ದ ಹಾಗೆಯೇ ವಿರೋಧವನ್ನೆಲ್ಲ ವ್ಯಕ್ತಪಡಿಸಿ ಓಡಿಸ್ಬಿಟ್ಟಿದ್ದಾರೆ. ಅದಾಗಿ ಒಂದು ಸ್ವಲ್ಪ ಸಮಯದ ನಂತರ ಅಶುತೋಷ್ ರಾಂಕ ಸ್ವತಃ ಶಾಲೆಗೆ ಹೋಗಿ ಆ ವಿರೋಧ ಮಾಡ್ತಾ ಇದ್ದಂಥವ್ರನ್ನ ನಾನು ಸಮಾಧಾನ ಮಾಡಿಬಿಡ್ತೀನಿ ಅಂತ ಹೇಳಿ ಹೋಗಿದ್ದ. ಬಟ್ ಗ್ರಾಮಸ್ಥರು ಅದಕ್ಕೆ ಕರಗಲಿಲ್ಲ. ಆತನ ವಿರುದ್ಧನೇ ಘೋಷಣೆಗಳನ್ನೆಲ್ಲ ಕೂಗಿ ಅಶುತೋಷ್ ರಾಂಕಾಗೆ ಕೂಡ ಸರಿಯಾಗಿ ಕೊಟ್ಟು ಹೊರಗೆ ಕಳಿಸಿಬಿಟ್ಟಿದ್ದಾರೆ. ಹೀಗಾಗಿ ಅಶುತೋಷ್ ರಾಂಕ ಈಗ ರಾಜಸ್ಥಾನದಲ್ಲಿ ಸಂಪೂರ್ಣವಾಗಿ ಸಿಕ್ಕಾಕೊಂಡಿದ್ದಾನೆ ಅಂತಲೇ ಹೇಳಬಹುದು. ಜನರಿಗೀಗ ಎಷ್ಟು ಕೋಪ ಇದೆ ಅಂತಂದರೆ, ಅವರ ಮೇಲೆ ಹಲ್ಲೆ ಮಾಡೋದೇನು, ಅವರ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಅವರ ವಾಹನಗಳ ಗಾಜನ್ನು ಒಡೆದು ಕಲ್ಲು ತೂರಾಟ ಎಲ್ಲ ನಡೆಸಿ ನಿರಂತರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಂತ ನಾನು ಈ ವರ್ತನೆ ಸರಿ ಅಂತ ಖಂಡಿತವಾಗ್ಲೂ ಬೆಂಬಲವನ್ನು ಕೊಡ್ತಾ ಇಲ್ಲ ಅಥವಾ ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇಲ್ಲ. ಬಟ್ ನಾನು ಹೇಳ್ತಾ ಇರುವಂಥದ್ದು ಜನರಿಗೆ ಇವರ ಮೇಲೆ ಎಷ್ಟು ಕೋಪ ಇದೆ ಅನ್ನುವಂಥದ್ದನ್ನು, ಇವರ ನಾಟಕವನ್ನು ಜನ ಹೆಂಗೆ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಕೊನೆಯದಾಗಿ ಅಶುತೋಷ್ ರಾಂಕ ಏನು ಈ ಹಲ್ಲೆ ಮಾಡಿದಂಥವ್ರು BJP ಅಂತ ಆರೋಪವನ್ನು ಮಾಡ್ತಾ ಇದ್ನಲ್ವ, ಅದನ್ನು ಆ ಗ್ರಾಮದ ತಾಯಿ ಎಷ್ಟು ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ ಅಂತ ನೋಡಿ. ಬಹುಶಃ ಆ ವಿಡಿಯೋವನ್ನು ಹಾಕೋದಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಅವ್ರು ಏನು ಹೇಳ್ದಾರೆ ಅನ್ನುವಂಥದ್ದನ್ನು ಹೇಳಿಬಿಡ್ತೀನಿ. ನಾನು BJPನೂ ಅಲ್ಲ, ಏನೂ ಅಲ್ಲ, ನಾನು ಈ ಗ್ರಾಮದವಳು, ನಮ್ಮ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ನಮಗೆ ಹೊರಗಿನವರೆಲ್ಲ ಶಾಲೆ ಒಳಗೆ ಬರೋದು ಇಷ್ಟ ಇಲ್ಲ, ಅವರು ಪ್ರವೇಶ ಮಾಡೋದು ಸುರಕ್ಷಿತ ಅಲ್ಲ, ಶಾಲೆಯ ದುರಸ್ತಿಗೋಸ್ಕರ ಈಗಾಗಲೇ 12 ಲಕ್ಷ ರೂಪಾಯಿ ಹಣವನ್ನು ಶಾಸಕರು ಮಂಜೂರು ಮಾಡಿದ್ದಾರೆ. ನೇರವಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ತಾಯಿ ಮಾತ್ರ ಅಲ್ಲ, ಆ ಗ್ರಾಮದ ಬಹಳಷ್ಟು ಮಂದಿ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ನಮಗೆ ಗೊತ್ತು ನಮ್ಮ ಗ್ರಾಮ ಹೆಂಗಿದೆ, ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೇಗೆ ಓದ್ತಾ ಇದ್ದಾರೆ, ಅದನ್ನು ನಾವು ನೋಡ್ಕೊಳ್ತೀವಿ, ನಮಗೆ ಇವ್ರ ಅವಶ್ಯಕತೆ ಇಲ್ಲ ಅಂತ ಜನರಲ್ಲಿ ಹೇಳ್ತಾ ಇರುವಂಥದ್ದು. ಆ್ಯಂಡ್ ನಾವು ಯಾವ BJP ಅವರು ಅಲ್ಲೋ ಏನೂ ಅಲ್ಲ, ನಾವು ಈ ಗ್ರಾಮಸ್ಥರು ಅಂತ ಹೇಳ್ತಾ ಇದ್ದಾರೆ. ಸಾಕಲ್ವಾ? ಇದಕ್ಕಿಂತ ಪ್ರೂಫ್ ಏನಾದರೂ ಬೇಕಾ? ಆಮೇಲೆ ಈ ಸಂಸತ್ತನ್ನೇ ನಾನು ಅದೇನೋ ಧ್ವಂಸ ಮಾಡಿಬಿಡ್ತೀನಿ ಅಂತ ಅವತ್ತು ಜಂತರ್ ಮಂತರ್ ಪ್ರತಿಭಟನೆ ಸಂದರ್ಭದಲ್ಲಿ ಒಬ್ಬ ಗೂಂಡ ಧಮಕಿ ಹಾಕಿದ್ದ ಆನ್ ಕ್ಯಾಮರಾ, ನೆನಪಿದ್ಯಾ ನಿಮಗೆ? ಈತ ಈಗ ಅದೇ ವ್ಯಕ್ತಿ ಅಶುತೋಷ್ ರಾಂಕ ಜೊತೆ ಸುತ್ತಾಡ್ತಾ ಇದ್ದಾನೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಆತ ಅಭಿಜಿತ್ ದೀಪ್ಗೆ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ದ. ಈಗ ನೋಡಿದ್ರೆ ಅಶುತೋಷ್ ರಾಂಕ ಜೊತೆಗೆ ಪಾಪ ಶಾಲೆ ಸರಿ ಮಾಡೋದಕ್ಕೆ ಓಡಾಡ್ತಾ ಇದ್ದಾನೆ. ಅಲ್ಲಿಗೆ ಇವ್ರುಗಳು ಏನು, ಇವ್ರ ಉದ್ದೇಶ ಏನು, ಇವ್ರು ಯಾರು, ಇಲ್ಲಿ ಆಕ್ಚುಯಲ್ ಗೂಂಡಾಗಳು ಯಾರು ಅನ್ನುವಂಥದ್ದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನಿರೋದು ಮಜಾ. ಅಶುತೋಷ್ ರಾಂಕ ಏನು ಮಾಡ್ತಾರೆ, ಅಭಿಜಿತ್ ದೀಪ್ಗೆ ಏನು ಮಾಡ್ತಾರೆ, CJP ಆ್ಯಂಡ್ ಗ್ಯಾಂಗ್ ಈ ನಾಟಕವನ್ನು ಇನ್ನು ಮುಂದುವರಿಸ್ತಾರಾ ಅಥವಾ ಇಲ್ಲಿಗೆ ನಿಲ್ಲಿಸಿಬಿಡ್ತಾರಾ, ಅಥವಾ ಇದಕ್ಕೂ ಬೇರೆನೇ ಆ್ಯಂಗಲನ್ನು ಕೊಟ್ಟು ಜನರನ್ನು ಪ್ರಚೋದಿಸುವಂತಹ, ಕೆರಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರಾ, ಪೇ ಮಾಡಿ ಮತ್ತೊಮ್ಮೆ ಹೊಸ ಪ್ರೊಪಗ್ಯಾಂಡವನ್ನು, ಆನ್ಲೈನ್ ಕ್ಯಾಂಪೇನನ್ನು ಶುರು ಮಾಡ್ತಾರಾ? ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ನೋಡೋಣ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.